ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವರಮಹಾಲಕ್ಷ್ಮಿ ಅಂತೂ ನಮ್ಮ ಮನೇಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತು, ರೀಸೆಂಟಾಗಿ August 4th ಮನೆ ಗೃಹ ಪ್ರವೇಶ ಆಗಿದೆ. ಹೊಸ ಮನೆಯಲ್ಲಿ ನಮ್ಮ ಪುರೋಹಿತರು ಹೇಳಿದ್ದು ಅದೇ, ತುಂಬ ಒಳ್ಳೆಯದಾಗುತ್ತೆ. ಗೃಹ ಪ್ರವೇಶ ಆಗಿ ಒಂದು 3-4 ಡೇಸ್ ಅಷ್ಟೊತ್ತಿಗೆ ಸೋಮವಾರ ಗೃಹ ಪ್ರವೇಶ ಆಯಿತು. ಇನ್ನು 4 ದಿನ ಬಿಟ್ಟರೆ ಶುಕ್ರವಾರನೇ ಲಕ್ಷ್ಮೀ ಪೂಜೆ ಬಂದಿದೆ. ಅದಕ್ಕೆ ಪುರೋಹಿತರು ಹೇಳಿದ್ರು, ತುಂಬಾ ಒಳ್ಳೆಯದು, ಲಕ್ಷ್ಮೀನ ಕೂರಿಸಿ ಪ್ರತಿಷ್ಠಾಪನೆ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಒಳ್ಳೆಯದಾಗತ್ತೆ, ತುಂಬಾ ಒಳ್ಳೆಯದು ಅಂತ ಅಂದರು. ನಮಗೂ ತುಂಬ ಖುಷಿಯಾಯಿತು. ತುಂಬ ಏನೋ ಮಾಡಿದ್ದೀವಿ ಅಂತಲ್ಲ, ಯಾಕೆಂದರೆ ಇನ್ನೂ ಸಾಮಾನು ಶಿಫ್ಟಿಂಗೇ ಆಗಿಲ್ಲ. ಆ್ಯಕ್ಚುಲಿ ಸ್ವಲ್ಪ 40% ಆಗಿದೆ ಅಂತಲೇ ಹೇಳ್ಬೋದು. ಕಾರಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀವಿ. ಮೇಜರ್ ಎಲ್ಲ ಒಂದು ಓಪನ್ ಟ್ರಕ್ ಅಥವಾ ಲಾರಿ ಏನಾದರೂ ಬುಕ್ ಮಾಡಿಕೊಂಡು ಅದರಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಅದನ್ನು ಇವತ್ತು ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಶಿಫ್ಟಿಂಗ್ ಅನ್ನೋದು ಆಗುತ್ತೆ. ಸೊ ಇರೋದ್ರಲ್ಲೇ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ವಿ. ಬಟ್ ಒಂದು ಹೇಳಬೇಕು, ಪೂಜೆ ಅಂತೂ ತುಂಬ ನೆಮ್ಮದಿಯಾಗಿ ಸುಸೂತ್ರವಾಗಾಯಿತು. ಪ್ರತಿಯೊಬ್ಬರು ಅವ್ರವ್ರಿಗೆ ಆಗಿರೋದನ್ನು ಹೆಲ್ಪ್ ಮಾಡಿದ್ರು, ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿದ್ದರು. ತುಂಬ ಚೆನ್ನಾಗಿ, ತುಂಬ ಆಡಂಬರ ಅಂತ ಅಲ್ಲ, ಅದು ಏನು ನಮ್ಮ ಕೈಲಿ ಭಕ್ತಿ ಇರುತ್ತೆ, ನಮ್ಮ ಕೈಲಿ ಏನು ಶಕ್ತಿ ಇರುತ್ತೆ, ಅದರಲ್ಲಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಆಯಿತು. ಪೂಜೆ ನೆಮ್ಮದಿಯಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆನೇ ಒಂದು 4 o'clock ಅಷ್ಟೊತ್ತಿಗೆ ಎದ್ದಿದ್ದಾಯಿತು. ಸ್ವಲ್ಪ ಮನೆಯೆಲ್ಲ ಅದು ಇದು ಕ್ಲೀನಿಂಗ್ ಎಲ್ಲ ಇರುತ್ತಲ್ವ, ಅದಾದಮೇಲೆ ಸ್ವಲ್ಪ ಬೆಳಕು ಬಂದಾದಮೇಲೆ ಹೊರಗಡೆ ಬಂದು ಈಗ ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಹೊಸ ಮನೆ ಅಲ್ವಾ, ಏನೇ ಎಷ್ಟೇ ಒರೆಸಿದ್ರು ಕೂಡ ಸ್ವಲ್ಪ ವುಡ್ ಡಸ್ಟ್ ಇರ್ಬೋದು, ಧೂಳಿರ್ಬೋದು, ಅದೆಲ್ಲ ಇದ್ದೇ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತು, ನನಗೆ ರಂಗೋಲಿ ಹಾಕೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಮ್ಮ ಮನೆಯವ್ರು ಅದೇ ಹೇಳ್ತಿದ್ರು, ಇಷ್ಟೊಂದು ಹಾಕ್ಬಿಟ್ರೆ ಹೆಂಗೆ ಓಡಾಡೋದು ಅಂತ. ನಾನು ಅದಕ್ಕೆ ಅಟ್ಲೀಸ್ಟ್ ಪೂಜೆ ವರ್ಗನ ಇರಲಿ ಅಂತ ಅಂದೆ. ದಿನ ಏನು ಹಾಕಲ್ಲ ಅಲ್ವಾ, ಹಬ್ಬದ ದಿನ ಆ ಥರ ಹಾಕ್ತಾ ಇರ್ತೀನಿ. ಆಮೇಲೆ ಸೈಡಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಕಾಲಿಟ್ಕೊಂಡು ಹೋಗಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಅವರೂ ಸರಿ ಬಿಡು ಮಾಡು ಏನು ಅಂತ ಅಂತಾಯಿದ್ರು. ನನಗೆ ಏನಿಲ್ಲ, ಮನೆ ಮುಂದೆ ಲಕ್ಷಣವಾಗಿರಬೇಕು ಅಷ್ಟೇ. ಇದು ಏನು ರೆಗ್ಯುಲರಾಗಿ ಇಷ್ಟೊಂದೆಲ್ಲ ಹಾಕಲ್ಲ. ಇನ್ನು ಮುಂದೆ ಎಲ್ಲ ತೋರಿಸ್ತೀನಿ. ನಾನು ಮುಂದೆ ಜಾಗ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ರಂಗೋಲಿ ಹಾಕೋಕ್ಕೇನೆ ಅಂತಲೇ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಟೈಲ್ಸ್ನ, ಡಾರ್ಕ್ ಕಲರ್ ಟೈಲ್ಸ್ನ ಹಾಕಿಸ್ಕೊಂಡಿದ್ದೀನಿ. ನನಗೆ ಅಷ್ಟು ಇಷ್ಟ. ನೀವು ಏನೇ ಹೇಳಿರಿ, ಎಷ್ಟೊಂದು ಜನ ಅದನ್ನು ಒಪ್ತಿರೋ ಕೂಡ, ಮನೆ ಮುಂದೆ ಒಂದು ಒಳ್ಳೆ ರಂಗೋಲಿ ಇದೆ ಅಂದರೆ ತುಂಬ ಪಾಸಿಟಿವ್ ವೈಬು. ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ, ಈಗ ಹೊಸ್ಲಿಗೂ ಅಷ್ಟೇ ಅರಿಶಿನ ಹಚ್ಚಿ, ಕುಂಕುಮ ಹಚ್ಚಿ, ಅರಿಶಿನ ಇಟ್ಟು, ಕುಂಕುಮ ಇಟ್ಟು, ಅದೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬ ಪಾಸಿಟಿವ್ ವೈಬ್ ಅಂತಿರುತ್ತೆ. ಒಂಥರ ಭಕ್ತಿ. ಆ ಅರಿಶಿನ ಕುಂಕುಮ ನಮ್ಮ ಸಂಪ್ರದಾಯನೇ ಅದು ಅಲ್ವಾ. ಒಳ್ಳೆ ರಂಗೋಲಿ, ಅರಿಶಿನ ಕುಂಕುಮ, ಹೂ ಇಡೋದು, ಇದೆಲ್ಲ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಫಸ್ಟು ಸ್ವಲ್ಪ ನೀಟಾಗೆಲ್ಲ ಈ ಥರ ಮಾಡ್ಕೊಂಬಿಟ್ರೆ ಆ ಫೆಸ್ಟಿವಲ್ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲ ಹಾಕಿದೆ ಆಯಿತಾ, ಅರಿಶಿನ ಕುಂಕುಮ ಎಲ್ಲ ಹಾಕಿದೆ. ಆಮೇಲೆ ಅನಿಸ್ತು ಕಲರ್ ಹಾಕೋಣ ಸ್ವಲ್ಪ ಅಂತ. ಆಮೇಲೆ ಕಲರೆಲ್ಲ ಹಾಕಿ ಮನೆ ಮುಂದೆ ಈ ಥರ ಎಲ್ಲ ನೀಟಾಗಿ ಅಲಂಕಾರ ಎಲ್ಲ ಮಾಡಿದ್ವಿ. ಆ ಥರ ಲಕ್ಷಣ ಬಂತು ನನಗೆ. ಆ ಥರ ಒಂಥರ ನೆಮ್ಮದಿ ಸ್ಟಾರ್ಟ್ ಆಗಿದ ತಕ್ಷಣ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಎಲ್ಲ ನೀರು ಹಾಕ್ತಿದ್ರು. ಮುಂದೆ ಪಾರ್ಕಿಂಗ್ ಏರಿಯಾ ಇದೆಯಲ್ವ, ಅಲ್ಲೆಲ್ಲ ನಮಗೇನೀಗ ಮನೆ ಅಂದಿದ ತಕ್ಷಣ ಮೇನ್ ಶುಭ್ರತೆ, ನೀಟಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದು ಆಮೇಲೆ ದೇವ್ರಿಗೆ ಅಲಂಕಾರ ಮಾಡಿ, ಅದು ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಅಲ್ವಾ. ಅದು ನನಗೆ ಅನಿಸಿದ್ದು ಆಲ್ಮೋಸ್ಟ್ ಒಂದು 2-3 hours ಟೈಮ್ ಆಗುತ್ತೆ. ಅದನ್ನು ಸೀರೆ ಅರೇಂಜ್ ಮಾಡ್ಕೊ, ಅದನ್ನು ನೆರಿಗೆ ಮಾಡ್ಕೊ, ಪಿನ್ ಮಾಡು, ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡು. ಇನ್ಫ್ಯಾಕ್ಟ್ ಹಿಂದಿನ ದಿನ ಮಾಡ್ಕೋತಿದ್ದೆ ನಾನು, ಪ್ಲ್ಯಾನೇ ಇಲ್ಲ, ತಲೆನೇ ಓಡ್ತಿಲ್ಲ. ಆ್ಯಕ್ಚುಲಿ 3 ಮನೆ ಮ್ಯಾನೇಜ್ ಆಗೋಗಿದೆ. ಮನೆ ಅಂದರೆ 3 ಪ್ಲೇಸ್. ಇಲ್ಲಿ ಕೆಲಸಕ್ಕೆ ಹೋಗು, ಹಳೆ ಮನೇಲಿ ಎಲ್ಲ ಪ್ಯಾಕ್ ಮಾಡು, ಮತ್ತು ಹೊಸ ಮನೆಗೆ ಹೋಗಿ ಅಡುಗೆ ಮಾಡು. ಇನ್ಫ್ಯಾಕ್ಟ್ ಎಲ್ಲರೂ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ, ಅಲ್ಲಿಗೂ ಕೂಡ ಸ್ವಲ್ಪ ತಲೆ ಓಡ್ತಾ ಇಲ್ಲ. ಹಿಂದಿನ ದಿನವೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೋದು ಆಗಿತ್ತು. ಬಟ್ ಎಷ್ಟು ಅವತ್ತೇ ಆಯಿತು ಅಂದರೆ, ಬಟ್ ಇನ್ಫ್ಯಾಕ್ಟ್ ಊಟ ಮಾಡಿದ್ದು 3 ಗಂಟೆ ಆಯಿತು. ನಾವು ಬೆಳಗ್ಗಿಂದ ಸ್ವಲ್ಪ ಹಾಲು, ಟೀ, ಕಾಫಿ ಎಲ್ಲ ಎಲ್ರಿಗೂ ಕೊಟ್ಬಿಟ್ಟೆ. ಮೇ ಬಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಬೇಗ ಒಂದು 11 ಗಂಟೆ 10 ಗಂಟೆಗೆಲ್ಲ ಊಟ ಮಾಡ್ಬೋದಿತ್ತೇನೋ. ಇವತ್ತು ಐಟಮ್ಸು ಜಾಸ್ತಿ, ಏಕೆಂದರೆ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ರಿಲೇಟಿವ್ಸು, ನಮ್ಮ ಅಕ್ಕನ ಫ್ಯಾಮಿಲಿ, ನಮ್ಮ ಅಮ್ಮ ಅವರು ಎಲ್ಲ ಇದ್ರಲ್ಲ. ಸೊ ಎಲ್ಲರಿಗೂ ಹಬ್ಬದ ಊಟ ಮಾಡಿಸ್ಬೇಕಿತ್ತು. ಇನ್ಫ್ಯಾಕ್ಟ್ ಒಬ್ಬಟ್ಟೇನು ಮಾಡಿಲ್ಲ, ಪಾಯಸ ಮಾಡಿ, ಆಮೇಲೆ ಚಿತ್ರಾನ್ನ, ಅದನ್ನೆಲ್ಲ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಸೊ ಈ ವ್ಲಾಗು ತುಂಬ
ಇಲಾಬ್ರೇಟ್ ಆಗೋಗುತ್ತೆ, ತುಂಬ ಉದ್ದ ಆಗುತ್ತೆ ಅಂತ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಅದನ್ನೇ ಡೀಟೇಲಾಗಿ ನಮಗೂ ಒಂಥರ ಮೆಮೊರಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಆಲ್ಮೋಸ್ಟ್ ಒಂದು 2 ಅವರ್ಸ್ ವೀಡಿಯೋನ ಸುಮ್ಮನೆ ಇಡ್ತಾ ಇದ್ದೆ. ಕೆಲಸ ಇತ್ತಲ್ವಾ, ಶೂಟ್ ಮಾಡ್ಕೊಂಡು ಕರೆಕ್ಟಾಗಿ ಶೂಟ್ ಮಾಡ್ಕೋಬೇಕು ಅಂದರೆ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಟೈಮ್ ಹಿಡಿಯುತ್ತೆ. ಅದಕ್ಕೆ ಇಟ್ಬಿಟ್ಟಿದ್ದೆ. ಅದನ್ನು ಎಡಿಟಿಂಗ್ ಮಾಡೋಕ್ಕೇ 2 ಅವರ್ಸ್ ಟೈಮ್ ಹಿಡೀತು. 2 ಅವರ್ಸನ್ನು 20 ಮಿನಿಟ್ಸಿಗೆ ತರಿಸಿದ್ದೀನಿ. ಸೊ ಅದಕ್ಕೇ ಈ ಥರ ಇಲ್ಲಿ ನೋಡಿ, ನಾನು ಇಲ್ಲಿ ಪಾರ್ಕಿಂಗ್ ಟೈಲ್ಸ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ರಂಗೋಲಿ ಹಾಕಬೇಕು ಅಂತಲೇ ಈ ರೀತಿ ಟೈಲ್ಸ್ನ ಹೇಳಿ ಮಾಡಿಸಿದ್ದು. ಅಲ್ಲಿ ಇನ್ಫ್ಯಾಕ್ಟ್ ಏನೂ ಡಿಫ್ರೆನ್ಸ್ ಕಾಣಲ್ಲ, ಯಾಕೆಂದರೆ ಸೇಮ್ ಶೇಡಲ್ಲಿದೆ ಅಲ್ವಾ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಬಿಟ್ಟರೆ ಎಲ್ಲರಿಗೂ ಏನೂ ಅನಿಸಲ್ಲ. ಆಮೇಲೆ ನಾನು ಹೇಳಿದೆ ಇದನ್ನು ಈ ಥರ ರಂಗೋಲಿಗೋಸ್ಕರನೇ ಮಾಡಿಸಿದ್ದೀನಿ ಅಂತ ಹೇಳಿದ್ಮೇಲೆ, ಅಯ್ಯೋ ಹೌದಾ, ಅಷ್ಟಿಷ್ಟನ ನಿನಗೆ, ಎಷ್ಟು ಒಳ್ಳೆಯದು, ಎಷ್ಟು ಚೆನ್ನಾಗಿ ಕಾಣುತ್ತೆ ರಂಗೋಲಿ ಅದ್ರ ಮೇಲೆ ಹಾಕಿದ್ರೆ ಅಂತ ಆಮೇಲೆ ಅವರು ಗುರ್ತು ಹಿಡಿತಾರೆ ಬಂದವ್ರು ಯಾರಾದರೂ. ಸೊ ಇಲ್ಲಾಂದರೆ ಆ ಥರ ಏನೂ ಕಾಣಲ್ಲ. ಬಟ್ ಮನೆ ಮುಂದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ, ನೀಟಾಗಿ ಹಾಕ್ಬೋದು. ಇನ್ನೊಂದು ಬೆಸ್ಟ್ ಪ್ಲಸ್ ಪಾಯಿಂಟ್ ನನಗೆ ಅನಿಸಿದ್ದು ಏನು ಅಂದರೆ, ಅಲ್ಲಿ ಮಳೆ ಬಂದರೂ ಕೂಡ ಏನೂ ಇದ್ರ ಮೇಲೆ ಬೀಳಲ್ಲ. ಅಲ್ಲಿ ಈಗ ಹಳೆ ಮನೇಲಿ ಮಳೆ ಬಂದಿದ ತಕ್ಷಣ ಎಲ್ಲ ಹೊರಟೋಗ್ತಿತ್ತು, ಬೇಜಾರಾಗ್ತಾಯಿತ್ತು. ಇಲ್ಲಿ ಏನಿಲ್ಲ, ನೀಟಾಗಿರುತ್ತೆ, ಒಂಥರ ಖುಷಿ. ಆಮೇಲೆ ಮನೆ ಹೊರಗಡೆನೂ ಅಂಗಳ ಅಂತ ಇದೆಯಲ್ಲ, ಅಲ್ಲೂ ಇರುತ್ತೆ. ನಾನೇನಂದೆ ಅಂದರೆ, ಇಲ್ಲೊಂದು ಹಾಕಿ ಹೋಗ್ತೀನಿ ನಾನು ಮನೆ ಮುಂದೆ. ಇನ್ಫ್ಯಾಕ್ಟ್ ನಮ್ಮ ಅಮ್ಮನೂ ಚೆನ್ನಾಗಿ ಹಾಕ್ತಾರೆ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೂ ಚೆನ್ನಾಗಿ ಹಾಕ್ತಾರೆ. ಯಾರನ್ನ ಹಾಕಿ ಅಲ್ಲಿ ಮುಂದೆ, ಮತ್ತು ನಾನು ಎರಡೂ ಕಡೆ ಹಾಕ್ತಾಯಿದ್ರೆ ಮತ್ತೆ ಇದಾಗುತ್ತೆ ಅಂದರೆ ಅವರು ಪಾಪ ತುಂಬಾ ಎಲ್ಲರೂ ಕೋಆಪ್ರೇಷನ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ನಾನು ಇಷ್ಟು ಆರಾಮಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಾಧ್ಯ ಅಂದರೆ ಎಲ್ಲರ ಕೋಆಪ್ರೇಷನು, ಮತ್ತು ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು. ಪ್ರತಿಯೊಬ್ಬರು ಅವ್ರವ್ರು ಆಗಿರೋದನ್ನು ಮ್ಯಾಕ್ಸಿಮಮ್ಮೇ ಹೆಲ್ಪ್ ಮಾಡಿದ್ರು, ಆಗಿರೋದೇನು ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದಕ್ಕೆ ಫಸ್ಟ್ ನಾನು ಇಲ್ಲೆಲ್ಲ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ. ತಲೆ ಓಡ್ತಾ ಇಲ್ಲ ಆ್ಯಕ್ಚುಲಿ, ಎಷ್ಟೆಷ್ಟೋ ಅಲ್ಲಿ ರಂಗೋಲಿಗಳು ಹಾಕ್ತೀನಿ. ಬಟ್ ಆ ಟೈಮಲ್ಲಿ ಇನ್ಫ್ಯಾಕ್ಟ್ ಬೇಗ ಮುಗಿಸ್ಬೇಕು ಎಲ್ಲರೂ, ಬಿಕಾಸ್ ಊಟಕ್ಕೆ ಅಡುಗೆ ಮಾಡಬೇಕು ಅಲ್ವಾ, ಎಲ್ಲರೂ ಬಂದಿರ್ತಾರೆ, ಹಸಿಕೊಂಡಿರಬಾರ್ದು ಅಂತ ಬೇಗನೆ ಎಲ್ಲ ಮಾಡಿ, ಸರಿ ಏನು ಬರುತ್ತೋ ಅದನ್ನು ಹಾಕಿ, ನನಗೆ ಇದ್ದಿದ್ದು ಒಂದು ಕಮಲದ ಹೂದು ಹಾಕಬೇಕು ಅಂತ. ಸರಿ ಇದಕ್ಕೇ ಕಮಲದ ಡಿಸೈನ್ ಹಾಕೋಣ ಅಂತ ಅಲ್ಲೇ ಏನೇನೋ ಅಂದ್ಕೊಂಡು ಅಲ್ಲಲ್ಲೇ ಮಾಡಿದ್ದಾಯಿತು. ಆಮೇಲೆ ರಂಗೋಲಿ ಅಂದರೆ ಅದಕ್ಕೆ ಹಬ್ಬ ಅಂದರೆ ನಾನು ರೆಗ್ಯುಲರಾಗೇ ಕಲರ್ ಹಾಕ್ತೀನಿ. ಇನ್ನು ಹಬ್ಬ ಅಂದರೆ ಡೆಫಿನೆಟ್ಲಿ ಕಲರ್ಸ್ ಎಲ್ಲ ಹಾಕಲೇಬೇಕು. ಅದನ್ನೆಲ್ಲ ಸಿಂಪಲ್ಲಾಗಿ ಅಲ್ಲದಲ್ಲೇ ಅಂದ್ಕೊಂಡಿದ್ದು ಹಿಂಗೆ ಒಂದು ಡಿಸೈನ್ ಹಾಕೋಣ ಅಂತ ಹಾಕಿ ಮಾಡಿದ್ದು. ಅದೊಂಥರ ಚೆನ್ನಾಗಿ ಬಂತು. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ನೀಟಾಗಿ ಮಾಡಿ ಹೋಗಿದ್ದೆ. ಆಮೇಲೆ ನಮ್ಮ ಅಕ್ಕ, ನಮ್ಮ ಅಮ್ಮ ಅವರೆಲ್ಲ ನಿನ್ನ ಕಲರ್ ತುಂಬಿಸಿ ಇನ್ನೂ ನೀಟಾಗಿ ಮಾಡಿದ್ರು. ಅದೊಂಥರ ಒಬ್ರದ್ದೊಬ್ರು ಕೈ ಜೋಡಿಸಿ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಿಮ್ಮ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ತುಂಬ ಖುಷಿಪಟ್ಟಿದ್ದೀರಾ. ಗೃಹ ಪ್ರವೇಶದ ವ್ಲಾಗ್ ನೋಡಿದ್ದೀರಾ, ಮತ್ತು ಅದಾದಮೇಲೆ ಅದ್ರ ಮುಂಚೆ ಎಲ್ಲ ಪ್ರಿಪ್ರೇಷನ್ ಹೇಗಿತ್ತು ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನನಗೆ ಅದೇ ಅನಿಸುತ್ತೆ. ನನಗೆ ಇನ್ಫ್ಯಾಕ್ಟ್ ಈ ವ್ಲಾಗ್ಸು ಅದನ್ನೆಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಕಷ್ಟನೇ ಆ್ಯಕ್ಚುಲಿ ಈ ಟೈಮಲ್ಲಿ. ಯಾಕೆಂದರೆ ಒಂದು 5 ನಿಮಿಷನೂ ಪುರ್ಸೋತಿರಲ್ಲ. 15 ಕಿಲೋಮೀಟ್ರ್ ಅಲ್ವಾ ನಮ್ಮ ಮನೆಗೂ ನಮ್ಮ ವರ್ಕ್ ಪ್ಲೇಸ್ಗೂ, ಟ್ರಾವೆಲಿಂಗ್ ಟೈಮೇ ಆಗೋಗುತ್ತೆ. ಮತ್ತು ಇಲ್ಲಿ ಬಂದು ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು, ಮತ್ತು ಅಲ್ಲಿ ಹೊಸ ಮನೆಯಲ್ಲೂ ಸ್ವಲ್ಪ ಕೆಲಸ ಇರುತ್ತೆ, ಮಕ್ಳಿಗೆ ಓದಿಸ್ಬೇಕು, ಮಂಡೇ ಸ್ವಲ್ಪ ಟೆಸ್ಟ್ ಇದೆ. ಈ ಥರ ಮಧ್ಯದಲ್ಲೂ ನಾನು ವ್ಲಾಗ್ಸ್ ಮಾಡ್ತಿದ್ದೀನಿ ಅಂದರೆ ಓನ್ಲಿ ಬಿಕಾಸ್ ನಿಮ್ಮ ಲವ್ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಕಮೆಂಟ್ಸು, ನಾನು ಒಂಥರ ಸುಸ್ತಾಗಿ ಕೂತಿರ್ತೀನಿ ಅಂದ್ಕೊಳ್ಳಿ, ಯಾವ್ದಾನ ಕಮೆಂಟ್ ಬಂದಾಗ ಅಷ್ಟು ಖುಷಿಯಾಗುತ್ತೆ. ನೀವು ಹೇಳ್ತೀರಾ ಅಲ್ವಾ, ನಿಮ್ಮ ವ್ಲಾಗ್ಸಿಂದ ನಮ್ಗೆ ಎನರ್ಜಿ ಬರುತ್ತೆ ಅಂತ. ಬಟ್ ಡೆಫಿನೆಟ್ಲಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸಿಂದ ನನಗಂತೂ ತುಂಬ ಎನರ್ಜಿ ಬರುತ್ತೆ. ಸ್ವಲ್ಪ ಸುಸ್ತಾಗಿದ್ರೂ ಕೂಡ ಇಲ್ಲ ಟೈಮ್ ಮಾಡ್ಕೋಬೇಕು ಅಂತ ನೈಟ್ ಕೂತ್ಕೋತೀನಿ. ಎಡಿಟಿಂಗಿಗೆ 1 ಅವರ್ 1.5 ಅವರ್ ಈ ಥರ ಏನಾದ್ರು ರ್ಯಾಂಡಮಾಗಿ ವೀಡಿಯೋಸ್ ಮಾಡಿದ್ದೀವಿ ಅಂದರೆ ಎಡಿಟಿಂಗಿಗೆ ತುಂಬ ಟೈಮ್ ಹಿಡಿಯುತ್ತೆ. ಸರಿ ನೈಟ್ ಕೂತ್ಕೊಂಡು ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ನೋಡಿ, ಈಗಲೂ ವಾಯ್ಸ್ ಓವರ್ ಕೊಡ್ತಾ ಇರೋದು ಇಲ್ಲಿ ಹಳೆ ಮನೇಲಿ ಮಧ್ಯಾಹ್ನ ಕೊಡ್ತಾ ಇದ್ದೀನಿ. ಮಕ್ಕಳು ಕಿರಿಸ್ತಾ ಇದ್ದಾರೆ, ಬಟ್ ಆಪ್ಷನ್ನೇ ಇಲ್ಲ ನನಗೆ. ಇನ್ನು ನೈಟ್ ವಾಯ್ಸ್ ಓವರ್ ಕೊಡಬೇಕು ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ, ಹೊಸ ಮನೆಯಲ್ಲಿ ವೈಫೈ ಕನೆಕ್ಷನ್ನೇ ಸಿಗ್ತಾ ಇಲ್ಲ. ಯಾಕೆಂದರೆ ಸ್ವಲ್ಪ ರಿಮೋಟ್ ಪ್ಲೇಸ್ ಅಲ್ವಾ, ಅಲ್ಲೆಲ್ಲ ವೈಫೈ ಇನ್ನೂ ಕನೆಕ್ಷನ್ಸ್ ಬಂದಿಲ್ಲ. ಸೊ ಅದು ಹೆಂಗೆ ಮಾಡ್ತೀನೋ ಏನು ಕಥೆನೋ ಗೊತ್ತಿಲ್ಲ. ಏನಾದ್ರು ವೀಡಿಯೋಸ್ ಆ ಕಡೆ ಈ ಕಡೆ ಆಗ್ತಾಯಿದ್ರೆ ದಯವಿಟ್ಟು ಕ್ಷಮಿಸಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ವೈಫೈಯೇ ಇಲ್ಲ. ಇಲ್ಲಿ ಹಳೆ ಮನೆ ಹತ್ರ ಬರಬೇಕು, ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಅದು ಯಾವ ಲೆವೆಲ್ಗೆ ನಾನು ಮ್ಯಾನೇಜ್ ಮಾಡ್ಕೋತೀನೋ ಗೊತ್ತಿಲ್ಲ. ಅಥವಾ ಮೊಬೈಲ್ ಡೇಟಾ ಮಾಡಿಕೊಂಡ್ರೂ ಕೂಡ ಅಷ್ಟು ಸ್ಪೀಡಲ್ಲಿ ಬರಲ್ಲ. 1-2 ದಿನಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೇನೋ, ಅಷ್ಟು ನೆಟ್ವರ್ಕು ಅಲ್ಲಿರಲ್ಲ. ನೋಡೋಣ ಏನೇನಾಗುತ್ತೋ ಅಂತ. ಸದ್ಯಕ್ಕೆ ಯಾವಾಗ ಹಳೆ ಮನೆಗೆ ಬರ್ತೀನೋ ಆಗೆಲ್ಲ ಬಂದು ಅಪ್ಲೋಡ್ ಮಾಡಿ ಹೋಗ್ತಾ ಇರ್ತೀನಿ. ಬಟ್ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಚಾನಲ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ. ಡೆಫಿನೆಟ್ಲಿ ನಾನಂತೂ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ.
ಅಟ್ಲೀಸ್ಟ್ ಲಾಂಗ್ ವೀಡಿಯೋ ಹಾಕಿಲ್ಲ ಅಂದ್ರೂ ಶಾರ್ಟ್ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಸ್ಪೆಷಲ್ ಮೂಮೆಂಟ್ ನನಗೇನು ಅಂದರೆ, ಈ ಹೊಸ ಮನೆ ಹತ್ರ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ವಲ್ಲ, ಅಲ್ಲಿ ಕುಂಕುಮಕ್ಕೆಲ್ಲ ಕರಿತೀವಲ್ವ, ಎಲ್ಲರ ಮನೆಗೂ ಹೋಗಿ ಕುಂಕುಮಕ್ಕೆ ಕರಿತಾ ಇದ್ದೆ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅದು ಅವರು ನನ್ನನ್ನು, ನಮ್ಮ ಮನೇನ ಐಡೆಂಟಿಫೈ ಮಾಡಿರೋದೇ ಒಂಥರ ರೋಚಕ ಅಂತಲೇ ಹೇಳ್ಬೋದು. ಅವರಂತೂ ತುಂಬ ಖುಷಿಪಟ್ಟರು. ಅವ್ರನ್ನ ಮೀಟ್ ಮಾಡಿ ನಾನು ಅಷ್ಟೇ ಖುಷಿಪಟ್ಟೆ. ಅವರು ಕಾವ್ಯ ಅಂತ ಆಯಿತಾ, ಅವ್ರು ಹಾಸನವರು. ಅವರ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ದರು. ಹಾಸನಿಂದ ನಮ್ಮ ಮನೆ ಹತ್ರ ಇರೋ ಮನೆಗೆ ಬಂದಿದ್ದರು, ಅಂದರೆ ಅವ್ರ ಅತ್ತಿಗೆ ಮನೆಗೆ ಬಂದಿದ್ದರು. ಅಲ್ಲಿ ಅವರೆಲ್ಲ ಐಡೆಂಟಿಫೈ ಮಾಡಿ ನಮ್ಮ ಮನೆ ಮೇಲೆ ಒಂದು ಗಣೇಶ ಇದಿದೆ, ಫೋಟೋ ಇದೆ. ಅದೇ ಥರ ಎಲ್ಲೋ ವೀಡಿಯೋದಲ್ಲಿ ಅವರು 1 ವರ್ಷದಿಂದ ನನ್ನ ಫಾಲೋ ಮಾಡ್ತಿದ್ದಾರಂತೆ. ಅದೇ ಥರ ಇಲ್ಲೆಲ್ಲೋ ನೋಡಿದ್ದೀನಲ್ಲ ಅಂತ ಐಡೆಂಟಿಫೈ ಮಾಡಿ ಅವ್ರ ಅತ್ತಿಗೆನ ಕೇಳಿದ್ರಂತೆ, ಇಲ್ಲಿ ಯಾರು ಲೆಕ್ಚರರ್ ಇರೋದು, ಅವ್ರಿಗೆ ಇವರೇನೆ ಕಾವ್ಯ ಅಂತ ಇವ್ರನ್ನ ಮೀಟ್ ಮಾಡಿ ತುಂಬ ಚೆನ್ನಾಗಿತ್ತು. ಇವರು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೋ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು. ಮುಕ್ತವಾಗಿ ಮಗು ಥರ, ನನಗೆ ಸ್ವಲ್ಪ ಹೊತ್ತು ಮಾತಾಡಿದ ತಕ್ಷಣ ಅನಿಸ್ತು ಮಗು ಥರ ಮನಸ್ಸು ಅವ್ರದ್ದು. ತುಂಬ ಇಷ್ಟ ಆಯಿತು. MCOM ಮಾಡಿದಾರಂತೆ, ಆದರೂ ಮಗುಗೋಸ್ಕರ, ಅವ್ರ ಮಗನಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಈಗ ಹೌಸ್ ವೈಫ್ ಆಗಿದ್ದಾರೆ. ಅವ್ರು ಅದೇ ಅಂತಿದ್ರು, ಕೆಲವು ಸತಿ ನನಗೂ ಗಿಲ್ಟ್ ಆಗ್ತಿತ್ತು, ಓದ್ಬಿಟ್ಟು ಮನೇಲಿದ್ದೀನಲ್ಲ ಅಂತ ಗಿಲ್ಟ್ ಆಗ್ತಿತ್ತು, ಬಟ್ ನಿಮ್ಮ ಮಾತು ಕೇಳಿದರೆ ತುಂಬ ರಿಲ್ಯಾಕ್ಸ್ ಆಯಿತು ಅಂತ. ಆಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ನಮ್ಮ ಬಗ್ಗೆ ನಮಗೆ ಪ್ರೌಡ್ ಅನಿಸಲ್ಲ. ನಮ್ಮ ಮಾತುಗಳಿಂದ ಯಾರಿಗಾನ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಆಗೋಗುತ್ತೆ. ಸೊ ಅವರಷ್ಟು ಓದಿ ಇದು ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಆಮೇಲೆ ಮೋರೋವರ್ ಅವ್ರು ತುಂಬ ಖುಷಿಯಾಗಿದ್ದಾರೆ, ಅದು ಇಂಪಾರ್ಟೆಂಟು. ನಾವು ಸ್ಯಾಕ್ರಿಫೈಸ್ ಮಾಡಿ ಕೂಡ ಲೈಫಲ್ಲಿ ಕೊರಗ್ತಾ ಇರ್ತೀವಿ, ಅಯ್ಯೋ ನಾನು ಏನೂ ಮಾಡೇ ಇಲ್ಲ ಲೈಫಲ್ಲಿ ಅಂತ ಕೊರಗ್ತಾ ಇದ್ದೀವಿ ಅಂದರೆ ಕಷ್ಟ. ತುಂಬ ತ್ಯಾಗಗಳನ್ನ ಮಾಡಬೇಕಾಗುತ್ತೆ, ಅದು ಎಸ್ಪೆಷಲಿ ಲೇಡೀಸು. ನಮಗೆ ಗೊತ್ತು, ಆ್ಯಕ್ಚುಲಿ ಅವ್ರು MCOM ಮಾಡಿದ್ದಾರೆ ಅಂದರೆ, ಎಷ್ಟೊಂದು ಜನ MSc PhD ನನಗೆ ಗೊತ್ತಿರೋರು ಕೂಡ ಮಾಡಿ ಮನೇಲಿದ್ದಾರೆ ಅಂದರೆ ಅವ್ರಿಗೇನೋ ಒಂದು ಕನ್ಸ್ಟ್ರೇನ್ ಇರುತ್ತೆ, ಏನೋ ಸರ್ಕಮ್ಸ್ಟೆನ್ಸಸ್ಸು, ಸಿಚುವೇಶನ್ಸ್ ಯಾವ ಇರುತ್ತೆ ಅಂದರೆ, ಅಯ್ಯೋ ಮಾಡಲೇಬೇಕು, ಮನೇಲಿರಲೇಬೇಕು, ನೋಡ್ಕೊಳ್ಳೇಬೇಕು, ಆ ಥರ ಸಿಚುವೇಶನ್ಸ್ ಇರುತ್ತೆ. ಸೊ ಅದನ್ನು ನಾವು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಲೀಡ್ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಸ್ವಲ್ಪ ಪ್ರಾಸೆಸ್ ಈಸಿ ಆಗುತ್ತೆ. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಅಯ್ಯೋ ನಾನು ಮಾಡಬೇಕಾ ಅಂತ ಅನಿಸ್ತಾ ಇರುತ್ತೆ. ಹ್ಯಾಟ್ಸ್ ಆಫ್ ಅವ್ರಿಗೆ ಮೀಟ್ ಮಾಡಿದ್ದು ನನಗೂ ಖುಷಿ ಆಯಿತು. ನಮಗೂ ಅದೆಲ್ಲ ಮೋಟಿವೇಶನ್ ಅಲ್ವಾ. ಒಂದು ಕಾಲದಲ್ಲಿ ನಾನು ಇಷ್ಟು ಓದಿ ಮನೇಲಿದ್ದೆ, ಒಂದು 6-7 ಇಯರ್ಸ್ ನಾನು ಮನೆಯಲ್ಲೇ ಇದ್ದೆ, ಹೌಸ್ ವೈಫ್ ಆಗಿದ್ದೆ. ಸೊ ಆ ಟೈಮಲ್ಲೆಲ್ಲ ಅನ್ನಿಸ್ತಿತ್ತು. ಆಮೇಲೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ. ಇಲ್ಲ, ನಾನು ಯಾರಿಗೋಸ್ಕರ ಇದ್ದೀನಿ, ಮಕ್ಕಳಿಗೋಸ್ಕರ ತಾನೇ ಇದ್ದೀನಿ, ಅವ್ರು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ನಾವು ಜನ್ಮ ಕೊಟ್ಟಿದ್ದೀವಿ ಅಂದರೆ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಪ್ರತಿಯೊಂದು ಕಷ್ಟ ಸುಖ, ಈಗ ಒಂದು ಮೂಮೆಂಟ್ ಆದಮೇಲೆ ನಾನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಕೂಡ ಒಂದು ಮೂಮೆಂಟಲ್ಲಿ ನನಗೆ ರಿಗ್ರೆಟ್ ಇರಲ್ಲ. ನನ್ನ ಮಕ್ಳಿಗೆ ನಾನು ನೋಡ್ಕೊಂಡಿಲ್ಲ, ಓದಿಸಿಲ್ಲ, ಕಷ್ಟ ಟೈಮಲ್ಲಿ ನಾನು ಅವ್ರು ಇರಲಿಲ್ಲ ಅಂತ ಆ ಥರ ರಿಗ್ರೆಟ್ ಇರಲ್ಲ ನನಗೆ. ಪ್ರೌಡಾಗಿ ಫೀಲ್ ಆಗುತ್ತೆ. ನಾನು ಅಟ್ಲೀಸ್ಟ್ ಆ ಟೈಮಲ್ಲಿ ಯಾವಾಗ ನನ್ನ ಮಕ್ಕಳಿಗೆ ನೀಡಿದೆ ಆ ಟೈಮಲ್ಲಿ ಅವ್ರ ಜೊತೆ ಇದ್ದೆ ನಾನು. ಆಮೇಲೆ ನನ್ನ ಕೆರಿಯರ್ ನಿಧಾನಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಓಕೆ, ಒಂದು 6 ಇಯರ್ಸ್ ಎಕ್ಸ್ಪೀರಿಯನ್ಸ್ ಲಾಸ್ ಆಯಿತು, ನೋ ಪ್ರಾಬ್ಲಮ್. ಬಟ್ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್, ಅದೇ ಆ ಆತ್ಮತೃಪ್ತಿ ತುಂಬ ಇಂಪಾರ್ಟೆಂಟ್. ಎಷ್ಟೇ ದುಡ್ಡು ಕೊಟ್ರೂ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲ್ಲ. ನನಗೆ ಆ್ಯಸ್ ಎ ಲೆಕ್ಚರರ್ ನನಗೆ ಅನ್ಸೋದು ಹಾಗೇ. ಈಗ ಏನೇ ಒಂದು ಕ್ಲಾಸ್ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಈಗ ಯೂಟ್ಯೂಬ್ ಮಾಡ್ತೀನಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇ ಮಾಡೋಕ್ಕೆ ಸಾಧ್ಯ. ಇಲ್ಲ ಸುಮ್ಮನೆ ದುಡ್ಡುಗೋಸ್ಕರ ಮಾಡ್ತೀವಿ, ಏನೋ ಮಾಡಬೇಕಲ್ಲ ಅಂತ ಮಾಡ್ತೀವಿ ಅಂದರೆ ತುಂಬ ದಿನ ಮಾಡೋಕ್ಕೂ ಆಗಲ್ಲ. ಅದೊಂಥರ ಬೆಸ್ಟು ಕೊಡಲ್ಲ. ಸುಮ್ಮನೆ ಕ್ವಾಂಟಿಟೇಟಿವ್ ವರ್ಕ್ ಅಷ್ಟೇ. ಒಂದು 10 ಕೆಲಸ ಮಾಡಿದ್ರೂ ಒಂದೇ, ಒಂದು ಕೆಲಸ ನೀಟಾಗಿ ಮಾಡಿದ್ರೂ ಒಂದೇ, ಆ ಥರ ನನಗೆ ಇಷ್ಟ ಆಗುತ್ತೆ. ಸೊ ಆ ಥರ ಅನ್ಕೋತಾ ಇದ್ದೆ. ಎಷ್ಟು ಇದಲ್ವಾ, ಎಷ್ಟು ಸ್ಯಾಟಿಸ್ಫೈಡ್ ಆಗಿ ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂದರೆ, ಅವರು ಅಷ್ಟೇ ಅವ್ರ ಲೈಫ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಮುಂದೆ ಒಂದಿನ ಡೆಫಿನೆಟ್ಲಿ ಅವ್ರ ಜಾಬಿಗೆ ಹೋಗ್ತಾರೆ, ಇಲ್ಲ ಅಂತಲ್ಲ. ಬಟ್ ಈ ಸ್ಯಾಟಿಸ್ಫೈಡ್ ಲೈಫು ಅದು ಲೈಫ್ ಟೈಮ್ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಈಗ ಪ್ರಿಪ್ರೇಷನ್ಗೆ ಬರೋಣ. ಈಗೆಲ್ಲ ನಾನು ಸ್ನಾನ ಮಾಡ್ಕೊಂಡೆಲ್ಲ ಅಲ್ಲಿ ಅಡುಗೆ ದಿನ ಸ್ಟಾರ್ಟೇ ಮಾಡಿರಲಿಲ್ಲ. ಅಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ಲ, ಹಿಂದಿನ ದಿನ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅದು ಕಳಶ ಎಲ್ಲ ಕೂರಿಸಿದ್ರಲ್ಲ, ಗೃಹ ಪ್ರವೇಶದ ದಿನವೂ ಲಕ್ಷ್ಮಿ ಕೂರಿಸಿದ್ರು. ಲಕ್ಷ್ಮೀನಾರಾಯಣ ಅಂದರೆ ಅಲ್ಲಿನೂ ಒಂದು ಸೀರೆ ಉಟ್ಟು ಲಕ್ಷ್ಮಿನ ಕೂರಿಸಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು. ಅದು ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ. ಆಮೇಲೆ ಅದನ್ನು ನೀರು ಚೇಂಜ್ ಮಾಡಿ, ಅದಕ್ಕೆಲ್ಲ ಚೊಂಬಲೆಲ್ಲ ಹಾಕಿರೋದನ್ನು ಹಾಕಿ ಅದನ್ನೆಲ್ಲ ಕೂರಿಸಿ. ಇನ್ಫ್ಯಾಕ್ಟ್ ನಾನು ಅದು ಪ್ರಿಪ್ರೇಷನ್ದು ವೀಡಿಯೋ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ಏಕೆಂದರೆ ಹೇಳ್ತೀನಲ್ಲ, ಅದು ಇಟ್ಕೊತ ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ. ಬಂದವ್ರಿಗೆ ಸರ್ವ್ ಮಾಡೋದು, ಅವ್ರನ್ನ ಅತಿಥಿ ಉಪಚಾರ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನನಗೆ ತುಂಬ ಇಷ್ಟ
ಎಲ್ಲರೂ ಬರ್ತಾರೆ ಅಂದರೆ. ಏನಕ್ಕೆ ಅಂದರೆ ಅವ್ರು ಪದೇ ಪದೇ ಬರಲ್ಲ, ಬಂದಾಗ ತುಂಬ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕು ಅನ್ನೋದು ನನಗಿಷ್ಟ. ಅದು ಹಬ್ಬದ ದಿನ ಹೊಟ್ಟೆ ತುಂಬ ಊಟ ಮಾಡಿಸಿ ಆ ಸ್ಯಾಟಿಸ್ಫೈಡ್ ಮನ್ಸು ಜೊತೆನೇ ಹೋಗಬೇಕು ಅನ್ನೋದು ಆಸೆ. ನಿಜವಾಗ್ಲೂ ನಂಬ್ತೀರೋ ಇಲ್ವೋ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಇಲ್ಲಿಲ್ಲ ನಮ್ಮೂರಲ್ಲೇ ಇದ್ದರೂ ಕೂಡ ತುಂಬಾ ರೇರ್ ಅವ್ರು ಬರೋದು. ನಾನು ಅದೇ ಹೇಳ್ತಾ ಇದ್ದೆ, ಅಷ್ಟು ಬಂದು ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವ್ರಿಗೆಲ್ಲ ಒಂದು ಒಳ್ಳೆ ಊಟ ಹಾಕಿ ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಬಂದಾಗ ಚೆನ್ನಾಗಿ ನೋಡ್ಕೋಬೇಕು. ಈಗ ಯಾವಾಗಲೂ ಸೇರ್ತೀವ, ಅದಕ್ಕೆ ನಾನು ಈ ಸತಿ ಅವ್ರು ಹೋಗ್ತೀನಿ ಅಂತ ಇಬ್ಬರೂ ಅಷ್ಟೇ. ಯಾವಾಗಲೂ ಮೀಟ್ ಮಾಡ್ತೀವ? ಇಲ್ಲ ಅಲ್ವಾ? ಇಬ್ಬರೂ ಅಷ್ಟೇ. ಅವ್ರ ಮನೇಲಿ ಇದ್ಬಿಟ್ರೆ ಅಂತೂ ಅಲ್ಲೇ ಇನ್ನು ಯಾವಾಗಲೂ ಸೇರೋದು. ಇದೊಂದು ಸತಿ ಎಲ್ಲ ಮನೆಯೆಲ್ಲ ಮರ್ತುಬಿಟ್ಟು ಇದ್ಬಿಡಿ, ಆರಾಮಾಗಿ ಇದ್ಬಿಡಿ ಅಂತ ಇರಿಸ್ಕೊಂಡಿದ್ದೀನಿ. ಅವ್ರು ಇದ್ದಿದ್ದು ನನಗದು ತುಂಬಾ ಹೆಲ್ಪ್ ಅಂತಲೇ ಹೇಳ್ಬೋದು. ಸೊ ಅಲಂಕಾರ ಎಲ್ಲ ಮಾಡಿ ಅದು ಡಾಬು ಮತ್ತು ದೊಡ್ಡದು ಸರ, ಹಾರ, ಬಳೆಗಳು ಮತ್ತು ಇನ್ನೂ ಮುಖವಾಡ ತೊಗೊಂಡಿಲ್ಲ ಫ್ರೆಂಡ್ಸ್, ಫ್ರ್ಯಾಂಕಾಗಿ ಹೇಳ್ತೀನಿ, ತೊಗೋಬೇಕು. ಸ್ವಲ್ಪ ಸೇವಿಂಗ್ಸು ಅದು ಇದು ಮಾಡಿ ತೊಗೋಬೇಕು. ಈಗ ಸದ್ಯಕ್ಕೆ ತಾನೇ ಮನೆ ಕಟ್ಟಿದ್ದೀವಿ, ಲಕ್ಷಗಟ್ಟಲೆ ಲೋನ್ ಇದೆ, ಬಟ್ ತೊಗೋತೀನಿ ಸದ್ಯದಲ್ಲೇ. ನನಗೊಂದು ಆಸೆ ಇದೆ, ತೆಂಗಿನಕಾಯಿ ಮೇಲೆ ಒಂದು ಮುಖವಾಡ ಇಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ, ಬೆಳ್ಳಿದೆ ತೊಗೋತೀನೋ ಅಥವಾ ಏನಾದರೂ ಬೇರೆ ಆಲ್ಟರ್ನೇಟ್ ಏನಾದರೂ ತೊಗೋತೀನೋ ಗೊತ್ತಿಲ್ಲ. ಎಲ್ಲರೂ ಅದೇ ಆ ಥರ ಇಟ್ಟರೆ ನಾನು ನೋಡ್ತೀನಲ್ಲ ಎಲ್ಲರ ಮನೇಲೂ, ನನಗೂ ಆ ಥರ ಒಂದು ಮೂಲೆಯಲ್ಲಿ ಆಸೆ ತೊಗೋಬೇಕು ಅಂತ. ತೊಗೊಳ್ಳೋಣ, ದೇವರು ಎಲ್ಲದಕ್ಕೂ ದೇವ್ರ ಕರುಣೆ ಅಂತ ಇರಬೇಕಲ್ವ. ಆಮೇಲೆ ನಮಗೆ ಪ್ರೆಸೆಂಟೇಷನ್ನು ಬಂದಿರೋದೆಲ್ಲ ಈ ಥರ ಜೋಡಿಸಿದ್ವಿ. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದು ಪ್ರೆಸೆಂಟೇಷನ್ ಅಮೌಂಟು ಎಲ್ಲ ಮುಯಿ ಹಾಕ್ತಾರಲ್ಲ, ಅದು ಎಷ್ಟು ಬಂತು ಅಮೌಂಟು ಮತ್ತು ಗಿಫ್ಟ್ಸ್ ಏನೇನು ಬಂತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ ನಿಮಗೆ. ಆಮೇಲೆ ಈ ಥರ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವರೆಲ್ಲ ಈ ಥರ ಫ್ಲವರ್ ಬುಟ್ಟಿ ಬಂದಿತ್ತು. ಇವು ಬುಟ್ಟಿನೂ ಕೂಡ ಗಿಫ್ಟೇನೆ. ಕೆಲವೆಲ್ಲ ತುಂಬ ಯೂಸ್ಫುಲ್ ಗಿಫ್ಟ್ಸೇ ಕೊಟ್ಟಿದ್ದಾರೆ. ಅದೊಂಥರ ಖುಷಿ ಆಯಿತು. ನಿಮಗೂ ತೋರಿಸ್ತೀನಿ ಅದು ಏನೇನು ಗಿಫ್ಟ್ ಓಪನ್ ಮಾಡಿದ್ರೆ. ಅದೊಂಥರ ಕ್ಯೂರಿಯಾಸಿಟಿ. ನೀವು ನಂಬಲ್ಲ, ನಾನು ಗಿಫ್ಟ್ ಓಪನ್ ಮಾಡಿದ್ದು ಗೃಹ ಪ್ರವೇಶ ಆಗಿ 4ನೇ ದಿನಕ್ಕೆ. ಯಾಕೆಂದರೆ ಈಗ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂದರೆ ಒಂದು ವೀಡಿಯೋ ಮಾಡ್ಕೋಬೇಕು, ಇನ್ನೊಂದು ಮೆಮೊರಿ ನಮಗೆ ಗೊತ್ತಾಗುತ್ತೆ. ಆ ಥರ ಎಲ್ಲ ನೆನಪಿರುತ್ತೆ. ಯಾವಾಗನ ಒಂದು 10 ವರ್ಷ ಆದಮೇಲೂ ನೋಡ್ತೀವಿ ಅಂದರೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೇ ಅದು ಗಿಫ್ಟ್ ಓಪನಿಂಗ್ ವೀಡಿಯೋ ಮಾಡೋಣ ಅಂತಲೇ ಒಂದು 4 ಡೇಸ್ ಹಂಗೆ ಇಟ್ಟಿದ್ದೆ. ನನ್ನ ಮಕ್ಕಳಂತೂ ಓಪನ್ ಮಾಡಮ್ಮ ಅಂತಲೇ ಇದ್ದರು. ಸ್ವಲ್ಪ ಇರ್ರು ಅಂತ ಅಂದ್ಕೊಂಡು ಆಮೇಲೆ ಫೈನಲಿ ಓಪನ್ ಎಲ್ಲ ಮಾಡಿದ್ವಿ. ವೀಡಿಯೋ ಎಲ್ಲ ರೆಡಿ ಇದೆ. ನಾನು ಹೇಳ್ತೀನಿವಲ್ಲ, ಎಷ್ಟೊಂದು ವೀಡಿಯೋಸ್ ರೆಡಿ ಇದೆ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೇ ಟೈಮ್ ಆಗ್ತಾಯಿಲ್ಲ. ಬಟ್ ಡೆಫಿನೆಟ್ಲಿ ಆದಷ್ಟು ರೆಗ್ಯುಲರಾಗಿಯೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಯಿತು. ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತು, ಅದು ಸ್ಯಾರಿಯಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸೋದು ಅಂದರೆ ತುಂಬ ಕಷ್ಟ. ಅದಕ್ಕೆ ನಾನು ಚೂಡಿದಾರೆ ಹಾಕ್ಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡೆ. ಆಮೇಲೆ ಸ್ಯಾರಿ ಉಟ್ಕೊಂಡು ಭಕ್ತಿಯಿಂದ ಪೂಜೆ ಎಲ್ಲ ಮಾಡಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಯಪ್ಪ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸುಸ್ತಾಗ್ತಿರುತ್ತೆ, ಕಾಲೆಲ್ಲ ಎಳಿತಾ ಇರುತ್ತೆ, ಬೆನ್ನೋವ್ತಾ ಇರುತ್ತೆ. ಬಟ್ ಆದ್ರೂ ಸರಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ನೆಮ್ಮದಿಯಾಗಿ ಮಾಡಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಅದಂತೂ ಸೂಪರ್ಬ್ ಅಂತಲೇ ಹೇಳ್ಬೋದು. ಆಮೇಲೆ ತುಳಸಿ ಪೂಜೆ ಇದೆಲ್ಲ ಇನ್ನೂ ಸೆಟಪ್ ಮಾಡಬೇಕು. ಇನ್ಫ್ಯಾಕ್ಟ್ ಪ್ಲಾಸ್ಟಿಕ್ ಟಬ್ಬಲ್ಲಿ ಇಟ್ಟಿದ್ದೀವಿ. ಅದರದ್ದು ತುಳಸಿ ಕಟ್ಟೆ ಇರ್ಬೋದು ಎಲ್ಲನೂ ನಿಧಾನಕ್ಕೆ. ನಾನು ಏನೋ ಒಂದು ತಿಂಗಳಲ್ಲೇ ಸೆಟ್ ಆಗುತ್ತೆ ಅಂತ ಡೆಫಿನೆಟ್ಲಿ ಹೇಳಲ್ಲ. 2-3 ತಿಂಗಳಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಇಬ್ಬರೂ ವರ್ಕಿಂಗು, ಮನೇಲಿ ವಯಸ್ಸಾದವರು, ಅತ್ತೆ ಕೈಯಲ್ಲಿ ನಾನೆಲ್ಲ ಹೇಳಿ ಹೋಗೋಕ್ಕಾಗಲ್ಲ. ಸೊ ನಿಧಾನಕ್ಕೆ ಸಂಜೆ ಬರ್ತಾ ಡೈಲಿ ಸಂಜೆ ಹೊತ್ತು ಕ್ಲೀನ್ ಮಾಡ್ಕೊಳ್ಬೇಕೆ ಹೊರತು ಅದು ಸ್ಟ್ರೇನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಒಂದೇ ಸತಿಗೆ. ಅದಕ್ಕೇ ರಿಲ್ಯಾಕ್ಸಾಗಿ ಮಾಡ್ಕೊಳ್ತೀವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ನಿಮಗೂ ಅಷ್ಟೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಕ್ಚುಲಿ ಅಂತೀವಿ ದುಡ್ಡು ಮುಖ್ಯ ಅಲ್ಲ ಅಂತ, ಬಟ್ ಒಂದು ಸ್ಯಾಟಿಸ್ಫೈಡ್ ಲೈಫು, ಒಂದು ಸ್ಟೇಟಸ್ಸು, ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು ಅಂದರೆ ದುಡ್ಡು ಇಂಪಾರ್ಟೆಂಟು, ಅದ್ರ ಜೊತೆಗೆ ತುಂಬ ನೆಮ್ಮದಿ ಇಂಪಾರ್ಟೆಂಟು. ದೇವರು ನಿಮಗೆ ಹಣ, ಕಾಸು, ನೆಮ್ಮದಿ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಆಮೇಲೆ ಅದು ಪ್ರೆಸೆಂಟೇಷನ್ ದುಡ್ಡು ಬಂದಿತ್ತಲ್ಲ, ಅದು ಹೇಳಿದ್ರು ನಮ್ಮ ಮನೆಯಲ್ಲಿ, ಸ್ವಲ್ಪ ಅದನ್ನೆಲ್ಲ ಜೋಡಿಸ್ಬಿಟ್ಟು ಇಡು, ದೇವ್ರಿಗೆ ಎಷ್ಟು ಸಮರ್ಪಣೆ ಮಾಡಿದ್ರೆ ಅಷ್ಟು ಒಳ್ಳೆಯದು ಆ ಥರ ಎಲ್ಲ ಜೋಡಿಸಿದ್ರೆ ಅಂತ. ಸರಿ, ನಮ್ಮ ಹಸ್ಬೆಂಡ್ ಅದಕ್ಕೆ ಈ ಥರ ಎಲ್ಲ ಹಾರ ಮಾಡಿ ಹಾಕಿದ್ರು. ಹೇಳಿದ್ನಲ್ಲ, ಎಲ್ಲರದು ಕಾಂಟ್ರಿಬ್ಯೂಷನ್ ಸಿಂಪಲಾಗೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಮುಖವಾಡ, ಲೈಟಿಂಗು ಎಲ್ಲ ಹಾಕ್ಬೋದಿತ್ತು. ಅದನ್ನೆಲ್ಲ ನಿಧಾನಕ್ಕೆ, ಅದು ಇಂಪ್ರೂವ್ಮೆಂಟ್ ಲೈಫಲ್ಲಿ ಆಗುತ್ತಲ್ಲ, ನಿಧಾನಕ್ಕೆ ಆಗುತ್ತೆ. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ದೊಡ್ಡವರ ಆಶೀರ್ವಾದ ಎಲ್ಲ ತೊಗೊಂಡೆ. ಅದಕ್ಕೇ ಇವು ನಮ್ಮ ಎಲ್ಲರದು ಆಶೀರ್ವಾದ ತೊಗೋತಾ ಇದ್ದೆ. ಮತ್ತು ಅವಳು ಬಂದಳು, ಅವಳಿಗೂ ಚಿಕ್ಕ ಲಕ್ಷ್ಮಿ ಅವಳು, ಪುಟ್ಟ ಲಕ್ಷ್ಮಿ ಅವಳು, ನೀನು ಆಶೀರ್ವಾದ ಮಾಡು ಅಂತ
ಎಲ್ಲರೂ ಆಶೀರ್ವಾದ ಮಾಡಿದ್ದಾಯಿತು. ತುಂಬ ಚೆನ್ನಾಗಾಯಿತು ಮೂಮೆಂಟ್ಸ್ ಮಾತ್ರ. ಇದೆಲ್ಲ ಮೆಮೊರೇಬಲ್ ನೋಡಿ. ನಾನು ಯಾವಾಗಲೂ ಅದಕ್ಕೆ ಒಂದು ವೀಡಿಯೋ ಮಾಡೋದು ಯೂಟ್ಯೂಬ್ಗೊಂದು ಆದರೆ ಇದೆಲ್ಲ ಒಂದು ಮೆಮೊರೀಸು. ಎಲ್ಲ ಸೇರಿದ್ವಿ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಗೇಮ್ಸ್ ಆಡ್ತೀವಿ, ಮಾತಾಡ್ತೀವಿ, ಕಷ್ಟ ಸುಖ ನಗ್ತೀವಿ, ಅಳ್ತೀವಿ, ಎಲ್ಲ ನೆನೆಸ್ಕೊಂಡು ಮಾಡ್ತಾಯಿರ್ತೀವಿ. ಸೊ ಇದೊಂಥರ ದಿ ಬೆಸ್ಟ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಇದು ಸಾಯಂಕಾಲದ ಲುಕ್ಕು. ಇದನ್ನೆಲ್ಲ ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ ನಾನು. ಹೇಗೆ ಏನೇನು ಅಡುಗೆ ಮಾಡಿದ್ವಿ, ಸಾಯಂಕಾಲ ಏನೇನಾಯಿತು, ಯಾರ್ಯಾರು ಬಂದಿದ್ರು ಅಂತ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.